ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಸುಮಾರು 10 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪತ್ರಿಕೆ GPSTR 2022 ಸಾಮಾನ್ಯ ಅಧ್ಯಯನ. ಈ ಸಾಮಾನ್ಯ ಅಧ್ಯಯನದಲ್ಲಿ ಬರುವ ಸಾಮಾನ್ಯ ಕನ್ನಡದ ಪ್ರಶ್ನೆಗಳು ಸ್ನೇಹಿತರೆ ಇವು. ಇವತ್ತಿನ ಒಂದು ತರಗತಿಯಲ್ಲಿ 11ನೇ ಪ್ರಶ್ನೆಯಿಂದ ಸುಮಾರು 25 ಪ್ರಶ್ನೆವರೆಗೆ ಚರ್ಚೆ ಮಾಡೋಣ ಸ್ನೇಹಿತರೆ. 11ನೇ ಪ್ರಶ್ನೆ ಏನಾಗಿದೆ ಅಂದರೆ, ವೈಶಾಖ ಪದದ ತದ್ಭವ ರೂಪ ಯಾವುದು ಅಂತ ಪ್ರಶ್ನೆ ಇದೆ. ವೈಶಾಖ ಪದದ ತದ್ಭವ ರೂಪ ಬೆಸುಗೆ ಅಂದರೆ ಇದು ಹೊಂದಿಕೊಳ್ಳು, ಆಮೇಲೆ ಒಂದಾಗುವಿಕೆ ಅಂತ ಅರ್ಥ ಕೊಡುತ್ತೆ. ಆಮೇಲೆ ಬೇತಾಳ ಅಂದರೆ ಇದು ಭೂತ ಅಂತ ಅರ್ಥ. ಬೇಹಾರ ಅಂದ್ರೆ ವ್ಯಾಪಾರಿ, ಉದ್ಯೋಗಿ, ಆಮೇಲೆ ವ್ಯಾಪಾರ ಅಂತ ಅರ್ಥ ಕೊಡುತ್ತೆ. ಇದು ಸರಿಯಾದ ಉತ್ತರ ಯಾವುದಾಗತ್ತೆ ಅಂದರೆ ಡಿ, ಸರಿಯಾದ ಉತ್ತರ ಬೇಸಗೆ. ವೈಶಾಖ ತದ್ಭವ ರೂಪ ಬೇಸಗೆ ಆಗುತ್ತೆ. ಬೇಹಾರ ಇದು ವ್ಯಾಪಾರದ ಒಂದು ತದ್ಭವ ಆಗುತ್ತೆ ಸ್ನೇಹಿತರೆ. ವ್ಯಾಪಾರ ಇದು ಬೇಹಾರ. ಬೇತಾಳದ್ದು ವೇತಾಳ ಆಗುತ್ತೆ. ಆಮೇಲೆ ತದ್ಭವ ತತ್ಸಮ ರೂಪವನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆ, ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು ಅಂತ ಕೇಳಿದರೆ, ವಾಕ್ಯದಲ್ಲಿ 3 ಅಂಶಗಳನ್ನ ನೋಡ್ತೀವಿ ನಾವು. ಮೊದಲನೇದು ದೇವರು, ಇದು ಮಹಾಶಕ್ತನಾದ ದೇವರು ಕರ್ತೃ ಆದರೆ ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಇದು ಏನಾಗುತ್ತೆ, ಕರ್ಮ ಆಗುತ್ತೆ. ಕರ್ಮ ಅಂದರೆ ಕೆಲಸ, ಕಾಪಾಡು ಅಂದರೆ ಇದು ಕ್ರಿಯೆ ಆಗುತ್ತೆ. ಕರ್ತೃ ಅಂದರೆ ಕೆಲಸವನ್ನು ನಿರ್ವಹಿಸುವಂಥವನು. ಯಾವ ಕೆಲಸವನ್ನು? ಲೋಕಗಳನ್ನ ಪ್ರೀತಿಯಿಂದ, ಸಮಸ್ತ ಲೋಕವನ್ನು ಪ್ರೀತಿಯಿಂದ ಕಾಪಾಡುವವನು, ಪೋಷಣೆ ಮಾಡುವವನು, ಪಾಲನೆ ಮಾಡುವವನು ಯಾರು? ದೇವರು. ಸರಿಯಾದ ಉತ್ತರ ಯಾವುದಾಗತ್ತೆ ಇಲ್ಲಿ? ದೇವರು ಆಗುತ್ತೆ. ಸಿ, ದೇವರು. 13ನೇ ಪ್ರಶ್ನೆ, ಭತ್ತ ಎಂಬ ಅರ್ಥವನ್ನು ನೀಡುವ ಪದವಿದು. ಭತ್ತಕ್ಕೆ ಇನ್ನೊಂದು ಅರ್ಥ ಯಾವುದು ಅಂತ ಕೇಳಿದರೆ, ನೆರೆದೆಲಗ ಇದು ಏನಾಗುತ್ತೆ ಅಂದರೆ ರಾಗಿ ಆಗುತ್ತೆ. ನೆರೆದೆಲಗ ಅಂದರೆ ಇದು ರಾಗಿ. ಆಮೇಲೆ ಅರಕ ಒಂದು ಬಗೆಯ ಧಾನ್ಯ, ಆಮೇಲೆ ನವಣೆ ಕೂಡ ಒಂದು ಬಗೆಯ ಧಾನ್ಯ ಆಗುತ್ತೆ ಸ್ನೇಹಿತರೆ. ಆಮೇಲೆ ಕಳವೆ ಅನ್ನುವಂಥದ್ದು ಭತ್ತ ಆಗುತ್ತೆ. ಕಳವೆ ಅನ್ನುವಂಥದ್ದು ಭತ್ತ, ನೆಲ್ಲು, ಈ ರೀತಿಯ ಅರ್ಥವನ್ನು ಕೊಡುವಂಥದ್ದು. ಮುಂದಿನ ಪ್ರಶ್ನೆ, ಈ ನೆರೆದೆಲಗ ಮತ್ತು ಕಳವೆ ಭತ್ತದ ಒಂದು ಮಹತ್ವವನ್ನು ತಿಳಿಬೇಕಾದ್ರೆ ಕನಕದಾಸ ಅವರ ರಾಮಧನ್ಯ ಚರಿತೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ದಾಸರು. 14ನೇ ಪ್ರಶ್ನೆ, ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಜ್ಞಾನಿ ಪದದ ವಿರುದ್ಧಾರ್ಥಕ ಪದ. ನೇರವಾಗಿ ನಾವು ಉತ್ತರಕ್ಕೆ ಹೋಗೋಣ. ಸರಿಯಾದ ಉತ್ತರ ಸಿ, ಅಜ್ಞಾನಿ. ಜ್ಞಾನಿ ಅಜ್ಞಾನಿ. 15ನೇ ಪ್ರಶ್ನೆ, ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಏನಿದೆ ಅಂದರೆ, ಮರಣ ಹೊಂದು, ಪರಿಶುದ್ಧತೆ, ಪಾತಿ ಈ ಅರ್ಥವನ್ನು ಹೊಂದಿರುವ ಪದವಿದು. ಈ 3 ಅರ್ಥಕ್ಕೆ ಒಂದೇ ಒಂದು ಪದ ಹುಡುಕ್ರಿ ಅಂತ ಹೇಳಿದ್ದಾರೆ. 3 ಪದಗಳಿಗೆ ಒಂದೇ ರೀತಿಯ ಅರ್ಥ ಬರುವಂಥ ಪದವನ್ನು ಹುಡುಕಿ ಅಂತ ಹೇಳಿದ್ದಾರೆ. ಸರಿಯಾದ ಒಂದು ಉತ್ತರ ಯಾವುದಾಗತ್ತೆ ಅಂದರೆ ಮಡಿ ಆಗತ್ತೆ. ಮರಣ ಹೊಂದು ಮಡಿ ಆಗತ್ತೆ. ಆಮೇಲೆ ಪರಿಶುದ್ಧತೆ, ಪೂಜೆ ಪುನಸ್ಕಾರ, ಹವನ, ಯೋಗ, ಯಜ್ಞ ಮಾಡುವಾಗ ಪಾಲಿಸುವಂಥದ್ದು ಮಡಿ ಆಗತ್ತೆ. ಪಾತಿ ಅಂದರೆ ಈ ಪದದ ಅರ್ಥ ಏನಾಗುತ್ತೆ ಅಂದರೆ, ನಾವು ಬೀಜ ಬಿತ್ತಲು ಮಾಡಿರುವ ಮಡಿ ಅಥವಾ ತೋಟದಲ್ಲಿ ಗದ್ದೆಯಲ್ಲಿ ಮಡಿ ಮಾಡಿರ್ತಾರಲ್ಲ ಬೀಜ ಹಾಕೋದಕ್ಕೆ, ಆ ಒಂದು ಅರ್ಥವನ್ನು ನೀಡ್ತೈತಿ. ಇದು ನೀಡುವಂಥದ್ದು ಪಾತಿ ಅಂದರೆ ಮಡಿ ಆಗತ್ತೆ. ಸರಿಯಾದ ಉತ್ತರ ಎ. ಮುಂದಿನ ಪ್ರಶ್ನೆ, ವಿವೇಕ ಶಾಲೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ವಿವೇಕ ಹೋಗುತ್ತಾನೆ. ಉತ್ ಅಂದರೆ ಯಾವುದಾಗತ್ತೆ ಇಲ್ಲಿ? ವರ್ತಮಾನ ಆಗತ್ತೆ. ಉತ್ ಅಂದರೆ ವರ್ತಮಾನ ಆಗತ್ತೆ. ಸರಿಯಾದ ಉತ್ತರ ಯಾವುದು? ವರ್ತಮಾನ ಕಾಲಸೂಚಕ ಪ್ರತ್ಯಯವನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ ಇದು ಭವಿಷ್ಯತ್ ಕಾಲವಾದರೆ ಇದು ಕೂಡ ಭವಿಷ್ಯತ್ ಕಾಲ. ಇವೆರಡು ಯಾವಾಗ ಉಪಯೋಗ ಆಗುತ್ತೆ, ಯಾವಾಗ ಬಳಕೆಯಲ್ಲಿರುತ್ತೆ ಅನ್ನೋದನ್ನು ಹೇಳ್ತೀನಿ. ಅನ್ನುವಂಥದ್ದು ಭೂತಕಾಲ ಆಗುತ್ತೆ. ಮತ್ತು ಭವಿಷ್ಯತ್ ಕಾಲದಲ್ಲಿ ಕಾರಾಂತ ಧಾತುಗಳ ಮುಂದೆ ವಕಾರ, ಕಾರಾಂತ ವಲ್ಲದ ಧಾತುಗಳ ಮುಂದೆ ಕಾರ ಕಾಲಸೂಚಕ ಪ್ರತ್ಯಯ ಸೇರ್ತದೆ. ಏನಂದರೆ, ಇದು ಭವಿಷ್ಯತ್ ಕಾಲದಲ್ಲಿ ಕಾರ ಧಾತುಗಳ ಮುಂದೆ ಬರುತ್ತೆ. ಆಮೇಲೆ ಭವಿಷ್ಯತ್ ಕಾಲದಲ್ಲಿ ಕಾರವಲ್ಲದ ಧಾತುಗಳ ಮುಂದೆ ಬಂದು ಸೇರ್ಕೊಳ್ಳುತ್ತೆ. ಇನ್ನೊಂದು ಅಂದರೆ, ಇದು ಎಲ್ಲ ರೀತಿಯಲ್ಲಿ ಪ್ರಶ್ನೆ ಆದಂಥದ್ದು. ವಿಕರಣ ಪ್ರತ್ಯಯಗಳು ಅಂದರೆ ಏನಂದರೆ ಈ ಕಾಲಸೂಚಕ ಪ್ರತ್ಯಯಗಳಿಗೆ ವಿಕರಣ ಪ್ರತ್ಯಯ ಅಂತ ಕರಿತೀವಿ. ಕೆಸೆಟ್ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಆಗಿತ್ತು ಸ್ನೇಹಿತರೆ. ಆಮೇಲೆ ಇದನ್ನ ಹಳೆಗನ್ನಡದಲ್ಲಿ ಪ್ರತ್ಯಯಗಳನ್ನ ನೋಡೋದಾದರೆ, ಹಳೆಗನ್ನಡದಲ್ಲಿ ಇದು ದಪ್ಪ ಆಗತ್ತೆ. ಆಮೇಲೆ ಇವೆರಡು ಏನಾಗುತ್ತೆ, ಆಗುತ್ತೆ. ಇಲ್ಲಿ ಹಳೆಗನ್ನಡದಲ್ಲಿ ಆಗುತ್ತೆ. ಆಮೇಲೆ ಇಲ್ದಲ್ಲಿ ಏನಾಗುತ್ತೆ ಅಂದರೆ ಭೂತಕಾಲದಲ್ಲಿ ಅದು ಕೂಡ ಆಗುತ್ತೆ. ಇದು ಹಳೆಗನ್ನಡದ ಕಾಲಸೂಚಕ ಪ್ರತ್ಯಯಗಳು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ಮಾಡುವೆ ಅನ್ನುವಂಥ ಪದದಲ್ಲಿರುವ ಕ್ರಿಯಾರೂಪ ಯಾವುದಾಗತ್ತೆ? ಮಾಡುವೆ, ಹಾರೈಕೆ, ಆಜ್ಞೆ. ಇಲ್ಲಿರುವಂಥದ್ದು
ಕ್ರಿಯಾರೂಪ ಯಾವುದಿರುತ್ತೆ ಅಂದರೆ ಅದು ವಿದ್ಯಾರ್ಥಕ ಆಗಿರುತ್ತೆ. ಸರಿಯಾದ ಉತ್ತರ ಯಾವುದು? ಬಿ, ವಿದ್ಯಾರ್ಥಕ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಲೇಖನ ಚಿಹ್ನೆಯನ್ನು ಬಳಸಲಾಗುತ್ತದೆ. ಒಂದು ಅಭಿಪ್ರಾಯ ಇರುತ್ತೆ, ಆ ಅಭಿಪ್ರಾಯದ ಮುಂದೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಲೇಖನ ಚಿಹ್ನೆ ಯಾವುದನ್ನು ಬಳಸ್ತೀವಿ ಅಂದರೆ ವಿವರಣಾತ್ಮಕ ಲೇಖನ ಚಿಹ್ನೆಯನ್ನು ಬಳಸ್ತೀವಿ. ಸರಿಯಾದ ಉತ್ತರ ಯಾವುದು? ಡಿ ಆಗುತ್ತೆ. ಬರ್ತಾನೆ ಪದದ ಗ್ರಾಂಥಿಕ ರೂಪವಿದು. ಗ್ರಾಂಥಿಕ ರೂಪ ಯಾವುದಾಗತ್ತೆ ಅಂದರೆ ಬರ್ತಾನೆ ಅನ್ನುವಂಥದ್ದು ಸರಿಯಾದ ಒಂದು ಉತ್ತರ ಯಾವುದಾಗುತ್ತೆ? ಬರುತ್ತಾನೆ. ಸಿ, ಸರಿಯಾದ ಉತ್ತರ ಬರುತ್ತಾನೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ. ಸರಿಯಾದ ಪದದ ರೂಪ ಇದಾಗಿರುತ್ತೆ. ಯಾವುದಾಗತ್ತೆ ಅಂದರೆ ಎ, ಅನಿರ್ವಚನೀಯ. ಸರಿಯಾದ ಪದ ಇದು ಯಾವುದು ಅಂದರೆ ಅನಿರ್ವಚನೀಯ. ನನ್ನ ಒಂದು ಪರೀಕ್ಷೆಯಲ್ಲಿ ಇದನ್ನು ತಪ್ಪು ಹಾಕಿದ್ದೆ ನಾನು. 25 ಪ್ರಶ್ನೆಗೆ 23 ಅಂಕಗಳನ್ನ ಪಡ್ಕೊಂಡಿದ್ದೀನಿ. ಆಮೇಲೆ ಪತ್ರಿಕೆ 3 ಕನ್ನಡ ಇರುತ್ತಲ್ಲ, ಅದು 100ಕ್ಕೆ 90 ಅಂಕಗಳನ್ನ ಪಡ್ಕೊಂಡಿದ್ದೆ ಸ್ನೇಹಿತರೆ. ನಾನು ಇತಿಹಾಸದಲ್ಲಿ ನಾನು ತುಂಬ ಕಡಿಮೆ ಅಂಕಗಳನ್ನ ಪಡ್ಕೊಂಡಿದ್ದೆ. ಇದು ತುಂಬ ಬೇಜಾರಾಗುವಂಥ ವಿಷಯ. ಸುಮಾರು ನಾನು ಬರಹವನ್ನು ಪ್ರಾಕ್ಟೀಸ್ ಮಾಡಿದರೆ ನನಗೂ ಓದಿತ್ತು ಇತಿಹಾಸದಲ್ಲಿ. 21ನೇ ಪ್ರಶ್ನೆ. ಅನ್ನ ಪದದ ಬಹುವಚನ ರೂಪವಿದು. ಅನ್ನ ಪದದ ಬಹುವಚನ ರೂಪ ಅಣ್ಣಂದಿರು. ಸರಿಯಾದ ಉತ್ತರ ಡಿ ಆಗುತ್ತೆ, ಅಣ್ಣಂದಿರು. 22ನೇ ಪ್ರಶ್ನೆ. ಮಾಲೆಯ ಈ ಪದವು ಅಕ್ಷರಗಣದಲ್ಲಿ ಇದಾಗಿದೆ. ಯಾವ ಅಕ್ಷರಗಣ ಆಗಿದೆ ಮಾಲೆ ಅಂದರೆ? ಗುರು, ಲಘು. ಯಾವುದಾಗತ್ತೆ ಅಂದರೆ ಬಿ, ಭ ಗಣ ಆಗತ್ತೆ. ನೀಚರಿಗೆ ಮಾಡಿದ ಉಪಕಾರ. 23ನೇ ಪ್ರಶ್ನೆ ಸ್ನೇಹಿತರೆ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂದರೆ ಅಂತೆ, ಓಲ್ ಈ ರೀತಿ ಬಂದರೆ ಏನಾಗುತ್ತೆ? ಇದು ಉಪಮಾ ಅಲಂಕಾರ ಆಗುತ್ತೆ. ಸರಿಯಾದ ಉತ್ತರ ಯಾವುದು? ಸಿ, ಉಪಮಾ ಅಲಂಕಾರ. 24ನೇ ಪ್ರಶ್ನೆ. ಷಟ್ಪದಿಯ ಅಭಿಧಾನವನ್ನು ಹೊಂದಿರುವ ಕವಿ ಯಾರು? ಷಟ್ಪದಿಯ ಬ್ರಹ್ಮ ಎಂದು ಅಭಿಧಾನವನ್ನು ಹೊಂದಿರುವ ಕವಿ ಯಾರು ಅಂದರೆ ಗೊತ್ತಿರುವಂಥ ವಿಷಯ ಇದು ನಿಮಗೆ. ರಾಘವಾಂಕ. ಷಟ್ಪದಿಯ ಕವಿ ರಾಘವಾಂಕ. ಆದರೆ ಉಪಮಾಲೋಲ ಯಾರಾಗತ್ತೆ? ಲಕ್ಷ್ಮೀಶ ಆಗ್ತಾನೆ. ಆಮೇಲೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು? ಕುಮಾರವ್ಯಾಸ ಆಗ್ತಾನೆ. ಅರ್ಥಾಂತರನ್ಯಾಸ ಅಲಂಕಾರ ಪ್ರಿಯ ಯಾರು ಅಂದರೆ ನಾಗಚಂದ್ರ. ಅರ್ಥಾಂತರ ಅಲಂಕಾರ ಪ್ರಿಯ ಯಾರು ಅಂದರೆ ಅತಿ ಹೆಚ್ಚು ಬಳಸಿದವ ನಾಗಚಂದ್ರ ಆಗ್ತಾನೆ. 25ನೇ ಪ್ರಶ್ನೆ. ತಾಳಿದವನು ಬಾಳಿಯಾನು ಈ ಗಾದೆಯು ಇದರ ಮಹತ್ವವನ್ನು ತಿಳಿಯುತ್ತದೆ. ತಾಳಿದವನು ಬಾಳಿಯಾನು ಈ ಗಾದೆಯಲ್ಲಿರುವಂಥ ಅರ್ಥ ಏನಾಗುತ್ತೆ? ಒಂದೇ ಒಂದು ಪದದಲ್ಲಿ ಅಂದರೆ ತಾಳ್ಮೆಯನ್ನು ನಾವು ಕಲಿಬೇಕು ಜೀವನದಲ್ಲಿ. ನಮಗೆ ತಾಳ್ಮೆ ಅನ್ನುವಂಥದ್ದು ತುಂಬ ಮುಖ್ಯ. ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಮ್ಮ ಜೀವನ ಬಾಳತ್ತೆ ಅನ್ನುವಂಥದ್ದು ಅರ್ಥ ಆಗುತ್ತೆ ಸ್ನೇಹಿತರೆ. ಅವನು ಬಾಳಿಯಾನು ಗಾದೆ ಮಾತಿನ ಅರ್ಥವನ್ನು ವಿವರಿಸಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಧನ್ಯವಾದಗಳು. ಅಲ್ಲಿ HSTRಗೆ ಸಂಬಂಧಿಸಿದಂಥ ಕನ್ನಡದಲ್ಲಿರುವ HSTR ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿರುವ ಭಾರತೀಯ ಕಾವ್ಯ ಮೀಮಾಂಸೆಯ ಒಂದು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ. ಆ ಪತ್ರಿಕೆ ಯಾವುದಾಗಿರುತ್ತೆ ಅಂದರೆ 2003ರ HSTR ಕನ್ನಡ ಪತ್ರಿಕೆಯಾಗಿರುತ್ತೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.